ನಿನ್ನೆ ಸ್ಯಾಂಡಲ್ವುಡ್ನಲ್ಲಿ ಐಟಿ ದಾಳಿ ಆಯಿತು. ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರನೆ. ನಿನ್ನೆ ಬೆಳಗ್ಗೆ 6:30ರಿಂದ ಐಟಿ ಅಧಿಕಾರಿಗಳು ಸ್ಟಾರ್ ನಿರ್ಮಾಪಕ ಹಾಗೂ ನಟರ ಮನೆ ಮೇಲೆ ದಾಳಿ ಮಾಡಿದ್ರು. ಎಲ್ಲಾ ದಾಖಲೆಗಳನ್ನ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪುನೀತ್, ಶಿವರಾಜ್ ಕುಮಾರ್, ಯಶ್, ಸುದೀಪ್, ರಾಕ್ಲೈನ್ ವೆಂಕಟೇಶ್, ಸಿಆರ್ ಮನೋಹರ್ ಮತ್ತು ಜಯಣ್ಣ ಇವರೆಲ್ಲರ ಮನೆ ಮೇಲೆ ಐಟಿ ದಾಳಿ ಮಾಡಿದೆ. ನಿನ್ನೆ ಬೆಳಗ್ಗೆ 6:30ರಿಂದನೇ ಈ ಕಾರ್ಯ ನಡೀತಾ ಇದೆ. ಹಲವರ ಮನೆಯಲ್ಲಿ ಚಿನ್ನ ಮತ್ತೆ ಕೆಲವೊಂದಿಷ್ಟು ಆಸ್ತಿ ಪತ್ರಗಳು ಐಟಿ ಅಧಿಕಾರಿಗಳಿಗೆ ಸಿಕ್ಕಿವೆ. ಇನ್ನೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ದೊಡ್ಡಮನೆ ಕುಟುಂಬಕ್ಕೆ ಬರೋಣ. ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಮನೆ ಮೇಲೆ ಐಟಿ ದಾಳಿ ಆಗಿದೆ. ಇದು ಮೊದಲನೇ ಸಲ ಏನಲ್ಲ. ಅಂದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಟೈಮಲ್ಲಿ ಮದ್ರಾಸ್ ಮನೆ ಮೇಲೆ ರಾಜ್ಕುಮಾರ್ ಅವರ ಮದ್ರಾಸ್ ಮನೆ ಮೇಲೆ ಐಟಿ ದಾಳಿ ಆಗಿತ್ತು. ಆ ಟೈಮಲ್ಲಿ ಅಧಿಕಾರಿಗಳು ಅಣ್ಣವರ ಮನೆಗೆ ಬಂದ್ರು. ಅಣ್ಣವರ ಮನೆ ಬಂದಾಗ ಯಾವುದೇ ಒಂದು ಹೆಚ್ಚುವರಿಯಾಗಿ ತೆರಿಗೆ ಕಟ್ಟದ ಹಣ ಆಗಲಿ ಅಥವಾ ಅದು ಯಾವುದೇ ಒಂದು ದಾಖಲೆ ಪತ್ರಗಳು ಕೂಡ ಅಣ್ಣವರ ಮನೆಯಲ್ಲಿ ಇರಲಿಲ್ಲ. ಅಣ್ಣವರು ನೀವು ಯಾವ್ದು ಬೇಕೋ ಅದನ್ನೆಲ್ಲ ನೀವು ಪರಿಶೀಲನೆ ನಡೆಸಿ ಅಂತ ಹೇಳಿ ಅಣ್ಣವರು ಯೋಗ ಮಾಡಕ್ಕೆ ಮತ್ತೆ ಮನೆ ಟೆರೆಸ್ ಮೇಲೆ ಹೋದ್ರಂತೆ. ಅಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿದ್ರು ಕೂಡ ಯಾವುದೇ ಒಂದು ದಾಖಲೆ ಪತ್ರಗಳು ಅಥವಾ ಹೆಚ್ಚುವರಿ ಹಣ ಕೂಡ ಐಟಿ ಅಧಿಕಾರಿಗಳಿಗೆ ಸಿಗ್ಲಿಲ್ಲ. ಆ ನಂತರ ಬಂದು ಅಣ್ಣವರ ಮುಂದೆ ನಿಂತು ಬರಿಗೈಯಲ್ಲಿ ನಿಂತು ಹೇಳಿದ್ರಂತೆ ಯಾವುದೇ ಒಂದು ಹೆಚ್ಚುವರಿ ಪತ್ರ ಅಥವಾ ಹಣ ಸಿಗ್ಲಿಲ್ಲ ಅಂತ ಬರಿಗೈಯಲ್ಲಿ ಹೋಗಿದ್ದಾರೆ. ಅಂದ್ರೆ ತಾವು ಯಾವುದೇ ತಪ್ಪು ಕೂಡ ಮಾಡಿಲ್ಲ ಅಂತ ಅಣ್ಣವರು ತುಂಬಾ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರು. ಜೊತೆಗೆ ಯೋಗ ಕೂಡ ಮಾಡ್ತಾ ಇದ್ರು. ನಿನ್ನೆ ಪುನೀತ್ ರಾಜ್ಕುಮಾರ್ ಮನೆ ಮೇಲೆ ಜೊತೆಗೆ ಶಿವರಾಜ್ ಕುಮಾರ್ ಮನೆ ಮೇಲೆ ಐಟಿ ದಾಳಿ ಆಗಿದೆ. ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಪುನೀತ್ ಮತ್ತೆ ಅಶ್ವಿನಿ ಅವರಿಗೆ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಷ್ಟು ಹಣ ಎಷ್ಟು ಚಿನ್ನ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮತ್ತೆ ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ನಾಳೆ ಶಿವರಾಜ್ ಕುಮಾರ್ ಅವರ ಚಿತ್ರ ನಟ ಸಾರ್ವಭೌಮ ಚಿತ್ರದ ಆಡಿಯೋ ರಿಲೀಸ್ ಹುಬ್ಳಿಲಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಹೋಗ್ಲೇಬೇಕು. ಆದರೆ ಪುನೀತ್ ಅವರನ್ನ ಇನ್ನೂ ಹೆಚ್ಚು ವಿಚಾರಣೆ ಮಾಡುವಂತಹ ಅವಕಾಶ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತೇ ಪಂಚನಾಮೆ ಹಾಕಿ ಇವತ್ತು ಸ್ವಲ್ಪ ಪುನೀತ್ ಅವರಿಗೆ ರಿಲೀಫ್ ಸಿಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಶಿವರಾಜ್ ಕುಮಾರ್ ಮನೆಯನ್ನ ಪರಿಶೀಲನೆ ನಡೆಸ್ತಾ ಇದೆ. ಚಿನ್ನ ಮತ್ತೆ ಅಲ್ಲಿರುವಂತಹ ಆಸ್ತಿ ಪತ್ರಗಳ ಬಗ್ಗೆ ಸಾಕಷ್ಟು ಅಥವಾ ಯಾವುದೇ ಒಂದು ಮಾಹಿತಿ ಇನ್ನೂ ಲಭ್ಯವಾಗ್ತಾ ಇಲ್ಲ. ಜೊತೆಗೆ ಇನ್ನು ಯಶ್ ಮನೆಯಲ್ಲಿ ಅಧಿಕಾರಿಗಳು ನಿನ್ನೆಯಿಂದನೇ ಬೀಡ್ಬಿಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಬಿಗ್ ಬಂದೋಬಸ್ತನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಅಭಿಮಾನಿಗಳು ಸಿಕ್ಕಾಪಟ್ಟೆ ಯಶ್ ಮತ್ತು ಪುನೀತ್ ಇರ್ಬೋದು ಅಥವಾ ಶಿವರಾಜ್ ಕುಮಾರ್ ಮನೆ ಮುಂದೆ ನೆರೆದಿದ್ದಾರೆ. ಇನ್ನು ಯಶ್ ಮನೆಯಲ್ಲಿ 450 ಗ್ರಾಂ ಚಿನ್ನ ಸಿಕ್ಕಿದೆ. ಜೊತೆಗೆ 20 kgಗೂ ಅಧಿಕ ಬೆಳ್ಳಿ ಸಿಕ್ಕಿದೆ. ಇನ್ನು 2 ಪ್ಲಾಟಿನಂ ಸರ ಜೊತೆಗೆ 1 ವಜ್ರದ ಸರ ಸಿಕ್ಕಿದೆ. ಯಶ್ 8 ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಾರೆ. ಇದರಲ್ಲಿ 4 ಅಕೌಂಟ್ ಏನಿದೆ ಅದು ಅವರ ತಾಯಿ ಜೊತೆಗೆ ಜಂಟಿ ಖಾತೆಯನ್ನ ಅವರು ಹೊಂದಿದ್ದಾರೆ. ಇನ್ನು ಅವರು 30 ಕೋಟಿ ಸಾಲವನ್ನ ಮಾಡಿದ್ದಾರಂತೆ. ಒಂದು ಬ್ಯಾಂಕ್ ನಲ್ಲಿ 13 ಕೋಟಿ, ಇನ್ನೊಂದು ಬ್ಯಾಂಕ್ ಅಲ್ಲಿ 17 ಕೋಟಿ ಸಾಲವನ್ನ ಮಾಡಿದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದನ್ನ ಐಟಿ ಅಧಿಕಾರಿಗಳ ಮುಂದೆ ಯಶ್ ಫ್ಯಾಮಿಲಿ ಬಿಚ್ಚಿಟ್ಟಿದೆ. 8 ಎಕರೆ ಜಮೀನು ರಿಜಿಸ್ಟರ್ ಕೂಡ ಆಗಿದೆಯಂತೆ. ಇನ್ನು ರಾಕ್ಲೈನ್ ವೆಂಕಟೇಶ್ ನಟ ಸಾರ್ವಭೌಮ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇರೋದು ರಾಕ್ಲೈನ್ ವೆಂಕಟೇಶ್. ಅವ್ರ ಮನೆ ಮೇಲೆ ಕೂಡ ಐಟಿ ದಾಳಿ ನಡೆದಿದೆ. ಅವ್ರ ಮನೆಯಲ್ಲಿ 40 ಲಕ್ಷಕ್ಕಿಂತ ಅಧಿಕ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅವರ ಮಕ್ಕಳ ಹೆಸರಿನಲ್ಲಿ 100 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ರಾಕ್ಲೈನ್ ವೆಂಕಟೇಶ್ ಮಾಡಿದ್ದಾರಂತೆ. ಜೊತೆಗೆ 1500 ಕೋಟಿ ರೂಪಾಯಿ ಆಸ್ತಿಯನ್ನ ರಾಕ್ಲೈನ್ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಇನ್ನು ಅವರು 4 ವಿದೇಶಿ ಬ್ಯಾಂಕ್ ಅಕೌಂಟ್ಗಳನ್ನ ರಾಕ್ಲೈನ್ ಹೊಂದಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡಿ ಅಂತ ಐಟಿ ಅಧಿಕಾರಿಗಳು ರಾಕ್ಲೈನ್ ವೆಂಕಟೇಶ್ ಅವರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಾಳೆ ನಟ ಸಾರ್ವಭೌಮ ಒಂದು ಆಡಿಯೋ ರಿಲೀಸ್ ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಭಾಗವಹಿಸುವುದು ಸ್ವಲ್ಪ ಡೌಟು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರ ಬಗ್ಗೆ ಅಥವಾ ಅವರ ಒಂದು ಸಂಪತ್ತೇನಿದೆ ಅದ್ರ ಬಗ್ಗೆ ನಾಳೆನೂ ಕೂಡ ಪರಿಶೀಲನೆ ಮುಂದುವರಿಯುತ್ತೆ. ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವ್ರ ಮನೆಯಲ್ಲಿ 180 ಕೋಟಿ ರೂಪಾಯಿಗೂ ಅಧಿಕ ಆಸ್ತಿ ಪತ್ರಗಳು ಸಿಕ್ಕಿವೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಮನೋಹರ್ ಮನೆಯಲ್ಲಿರ್ಬೋದು ಅಥವಾ ಜಯಣ್ಣ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ, ಏನು ಐಟಿ ಅಧಿಕಾರಿಗಳಿಗೆ ಏನು ಸಿಕ್ಕಿದೆ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಇನ್ನೂವರೆಗೂ ಲಭ್ಯವಾಗಿಲ್ಲ. ಹೀಗಾಗಿ ಇವತ್ತು ನಾಳೆ ಕೂಡ ಈ ಎಲ್ಲ ನಟ ನಿರ್ಮಾಪಕರ ಮನೆ ಮೇಲೆ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ಪ್ರತಿಯೊಬ್ಬರು ಕಾನೂನಿಗೆ ತಲೆ ಬಾಗ್ಲೇಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂದ್ರೆ
ಹಿಂದಿನ ವರ್ಷ ಸುದೀಪ್ ಮತ್ತು ಯಶ್ ಅವರನ್ನ IT ಅಧಿಕಾರಿಗಳು ಹೊಗಳಿದ್ರು. ಸಕಾಲಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸುದೀಪ್ ಮತ್ತು ಯಶ್ ಅವರನ್ನ ಹೊಗಳಿದ್ರು. ಇದನ್ನ ಒಂದು ಪತ್ರಿಕೆ ವರದಿ ಮಾಡಿತ್ತು. ಜೊತೆಗೆ ಪುನೀತ್ IT ಇಲಾಖೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಬಗ್ಗೆ IT ವೆಬ್ಸೈಟ್ ಅಲ್ಲಿ ನಾವು ನೋಡಬಹುದು. ಅಂದು ಹೊಗಳಿದವರು ಇವತ್ತು ಈ ಸ್ಟಾರ್ ನಟ ಮತ್ತು ನಿರ್ಮಾಪಕರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ತೆರಿಗೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕಿರ್ಬೋದು, ಅಥವಾ ಬ್ಲ್ಯಾಕ್ ಮನಿ ಹೆಚ್ಚು ಹರಿದು ಬರ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಅನ್ನೋ ಕಾರಣಕ್ಕಾಗಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವರ್ಷ ಅಂತೂ 200 ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಸೆಟ್ಟೇರಿ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ IT ದಾಳಿ ನಡೆದಿದೆ ಎನ್ನಲಾಗಿದೆ. ಕೊನೆಯದಾಗಿ ಹೇಳೋದಂದ್ರೆ, ಎಲ್ಲರೂ ಕಾನೂನಿಗೆ ತಲೆ ಬಾಗ್ಲೇಬೇಕು, ಎಲ್ಲರೂ ನ್ಯಾಯಕ್ಕೆ ಶರಣಾಗಲೇಬೇಕು, ಧರ್ಮಕ್ಕೆ ಜಯ ಸಿಗಲಿ ಅಂತ ನಾವು ಹಾರೈಸೋಣ. ಥ್ಯಾಂಕ್ ಯು.